ಮತ್ತೆ ನಿಮ್ಗೆ ದುಡಿಲಿಕ್ಕೆ ತಾಕತ್ತಿಲ್ದೆ ಇರೋ ಇಂಥ ಕೆಲಸ ಯಾಕೆ ಮಾಡಿದ್ದೀನಿ? 5 ಪೈಸಾ ದುಡಿಲಿಕ್ಕೆ ನಿಂಗೆ ತಾಕತ್ತಿಲ್ಲ, ದೊಡ್ಡದಾಗ ಗಂಡಸ್ತನ ತೋರಿಸಿದಲ್ಲ ಹುಡುಗಿ ಮೇಲೆ ನೀನು, ನಾಚಿಕೆ ಇಲ್ಲ. ಹುಡುಗಿನ ಹಡದ್ ತಪ್ಪಿ ಅವರೇ ನಿಂದು ಹೊಟ್ಟೆ ಬಟ್ಟೆ ಎಲ್ಲದನ್ನು ನೋಡ್ಕೊಳ್ಬೇಕು. ಎಲ್ಲ ಕಾಲೇಜ್ ಕಲಿತಿದ್ರೆ ಇಲ್ಲಿದ್ರೆ ಓದಿ ಏನಾಗ್ತಿದ್ಲ ಹುಡುಗಿ ಪಾಪ. ಅಪ್ಪ ಮೇಸ್ಟ್ರ್ ಆಗಿದ್ದಾರೆ, ನಾನು ಪ್ರಿನ್ಸಿಪಲ್ ಆಗ್ತೀನಿ, ಏನ್ ಕನಸಿತ್ತು ಆ ಹುಡುಗಿ ಕನಸು ಹಾಳು ಮಾಡಿದಿ ನಿನ್ ತೀಟೆಗೆ. 5 ಪೈಸಾ ದುಡಿಯೋ ಕೆಪಾಸಿಟಿ ಇಲ್ಲ, ಕೈಯಲ್ಲಿ ಕೂಸ್ ಕೊಟ್ಟಿ. ಈಗ ನೀನ್ ಹೊಟ್ಟೆ ಬಟ್ಟೆ ನಿನ್ ಮಾವನೇ ನೋಡ್ಬೇಕು. ಮೂತಿ ಮೇಲೆ ಮೀಸ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅರ್ಥ ಏನು? ಕೇಸಿ ನೋಟಿಸ್ ಬಂದಾಗ ಯಾಕೆ ಬರ್ಲಿಲ್ಲ ನೀನು? ಅವ್ನ್ ಕಳ್ಸೋಣ, 1 ತಿಂಗಳು ಒಳಗ್ ಕಳ್ಸೋಣ, ಜೈಲಲ್ಲಿ ಬರ್ಲಿ 1 ತಿಂಗಳು, ಬುದ್ಧಿ ಬರುತ್ತೆ. ಇಷ್ಟು ಬೇಜವಾಬ್ದಾರಿ ಇರೋರು ಏನ್ ದೇಶ ಕಟ್ತಾರೆ? ಇವರೇ ಎಲ್ಲ ಓಟ್ ಹಾಕೋದು, ಇವರೇ ಎಲ್ಲ ಸರ್ಕಾರನ ಆರಿಸೋದು. ಅವ್ರಿಗೆ ನೆಟ್ಟಿಗೆ ಅವ್ರ ಕಾಲ ಮೇಲೆ ನಿಲ್ಲೋದು ಅವ್ರಿಗೆ ಗೊತ್ತಿರಲ್ಲ, ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಜವಾಬ್ದಾರಿ ಅವ್ರಿಗೆ ಗೊತ್ತಿಲ್ಲದೆ ಇರೋರು ದೇಶನ ಯಾರು ಆಡಳಿತ ಮಾಡ್ಬೇಕು, ಹೆಂಗ್ ನಡೆಸ್ಬೇಕು ಅದನ್ನ ನಿರ್ಧಾರ ಮಾಡ್ತಾರೆ. ಅದು ದುರಂತ. ಫೀಸ್ ಕಟ್ಟಿಸ್ಬೇಕು, ವಕೀಲರ ಫೀಸ್ ಅವನತ್ರ. ಆ ಗಣಂದಾರಿ ಮನುಷ್ಯನ ಸಾಹಸಕ್ಕೆ ಸಾರ್ವಜನಿಕರು ದುಡ್ಡು, ಸರ್ಕಾರಿ ದುಡ್ಡನ್ನ ಪುಕ್ಸಟ್ಟೆ ಅವನಿಗೆ ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ. ಕೊಡ್ಲಿ, ಅಂತವನು ನಳಿಯಾಗಿ ಪಡೆದು ತಪ್ಪಿ ಕೊಡ್ಲಿ. ಅವ್ರ ಮೇಷ್ಟ್ರು ಇವತ್ತಿನ ಅವ್ರ ಮಗಳ ಮೇಲೆ ಮಾಡಿದ್ದಾನೆ. ಇಂಥವ್ರು ಎಷ್ಟು ಮಂದಿ ಬೇರೆ ಬೇರೆ ಹೆಣ್ಮಕ್ಳು ಜೀವನ ಹಾಳು ಮಾಡ್ಲಿಕ್ಕಿಲ್ಲ. ಮಗಳಿಗೆ ಬೈದು ತಿಳುವಳಿಕೆ ಹೇಳಿ ಸಾಕ್ಷ್ಯ ಕೊಡಿಸಿದ್ರು, ಅವರು ಕೊಡಿಸ್ಲಿಲ್ಲ. ಮೇಷ್ಟ್ರು ಏನ್ ಸಮಾಜ ಕಟ್ತಾರ ಅವರು? ಸೊಸೈಟಿ ಅವ್ರ ಮೂಲಭೂತ ಕರ್ತವ್ಯ ಸಮಾಜಕ್ಕಿದೆ. ಮೇಷ್ಟ್ರಾಗಿ ಸೆಪ್ಟೆಂಬರ್ 5ನೇ ತಾರೀಕು ಡಾಕ್ಟರ್ ರಾಧಾಕೃಷ್ಣನ್ ಫೋಟೋ ಇಟ್ಕೊಂಡು ಮಕ್ಕಳ ಹತ್ರ ಚಪ್ಪಾಳೆ ಹೊಡಿಸ್ತಾರೆ. ಈಗ ಅದೇ ಮೇಷ್ಟ್ರು ಯಾರು ತನ್ನ ಮಗಳ ಮೇಲೆ ಇಂಥ ಕೆಲಸ ಮಾಡಿದಾನೆ ಅವನನ್ನೇ ಬಿಡ್ರಿ ಅಂತ ಕೇಳ್ತಾರೆ. ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರ ಅವರು? ಎಸ್, hundreds of students or thousands of students, they are being inculcated with this same view. ಇವ್ರದ್ದೇನಿದೆ ಅಂತ ಎಡವಟ್ಟು ಬುದ್ಧಿ, ಅದನ್ನ ಎಲ್ಲ ಮಕ್ಕಳು ಕಲಿತಾರೆ. ಏನೇ ತಪ್ಪು ಏನೇ ಅನ್ಯಾಯ ಆದ್ರೂ ಸುಮ್ಮನೆ ಏನೋ ರಾಜಿ ಮಾಡ್ಕೊಂಡ್ಬಿಡ್ರಿ, ಮುಗಿಸ್ಕೊಂಡ್ಬಿಡ್ರಿ. ಈ ತಪ್ಪು ವ್ಯಕ್ತಿ ಮೇಲೆ ಆಗಿದ್ದಲ್ಲ, ಈ ತಪ್ಪು ಒಂದು ಸಮಾಜದ ಕುರಿತಂತೆ ಆಗಿದ್ದು ಅನ್ನೋ ಪ್ರಾಥಮಿಕ ತಿಳುವಳಿಕೆ ಆ ಮೇಷ್ಟ್ರಿಗಿಲ್ದ ಹೋದ್ರೆ ಮೇಷ್ಟ್ರು ಅಂತ ಕರಿಬಹುದೇ ಅವರನ್ನ? ಇದೇ ಅಕ್ಯೂಸ್ಡು ಇನ್ನೂ 10 ಮಂದಿಗೆ ಅದೇ ಊರಿನಲ್ಲಿ ಮಾದರಿ ಆಗ್ತಾನೆ. ಮೇಷ್ಟ್ರ ಮಗಳನ್ನೇ ನಾನು ಹಿಂಗೆಲ್ಲ ಮಾಡಿ 5 ಪೈಸಾ ಜಾಬಲ್ಲಿ ದುಡ್ಡಿಲ್ದೆ ಹೋದ್ರು ನಾನು ಮಾಡಿ, ನಾನು ನೋಡ್ರಿ ಅವ್ರದ್ದೇ ಆಸ್ತಿಗೆ ವಾರಸುದಾರ ಆಗಿದ್ದೀನಿ. ಆತ ಆ ಮೇಷ್ಟ್ರ, ಆ ಶಿಕ್ಷಕ ಅನ್ನೋರು ಇದೇ ಶಿಕ್ಷಣ ನಂಗೆ ಸಮಾಜಕ್ಕೆ ನೀಡಿರೋದು. ಗ್ರಾಮದಲ್ಲಿ ಉಳಿದ ಯುವಕರಿಗೆ ಇವನು ಮಾದರಿ ಆಗ್ತಾನೆ. ನೋಡ್ರಿ, ಯಾರ ಶ್ರೀಮಂತರ ಕುಳು ನೋಡಿ ಅವ್ರು ಹುಡುಗಿನ ಕೆಡಿಸಿ ಬಿಡ್ರಿ, ನಿಮ್ಮನ್ನ ಮನೆ ಅಳಿಯ ಮಾಡ್ಕೊಳ್ತಾರೆ, ಆಸ್ತಿ ನಿಮಗ್ ಬರುತ್ತೆ. ಏನೂ ಆಗಲ್ಲ ನೀವು. ಈ ಸಂದೇಶ ಸಮಾಜಕ್ಕೆ ನೀಡ್ತಿದ್ದಾರೆ ಈ ಮಹಾನುಭಾವ. ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮ್ಸೆ ಇದ್ದಾನೆ. ಅವ್ರಿಗೆ ಮತ್ತೆ ರಾಮ ಲಕ್ಷ್ಮಣ ಹನುಮಂತನ ಹೆಸರು. ಅವ್ನ್ ಕೂರ್ಸ್ಕೊಳ್ರಿ, ಪೊಲೀಸ್ನ ಕರ್ಸಿ ಕೂರ್ಸ್ಕೊಳ್ಳಿ, 5,000 ರೂಪಾಯಿ ತಗೊಂಬಂದ್ ಕಟ್ಟಿ ಇವ್ರನ್ನ ಕೂರ್ಸಿ, ಆ ಹುಡುಗಿನ ಕರ್ಸಿ. ಏನ್ ತಾಯಿ ನಿನ್ನ ಹೆಸರು? ಗಗನಶ್ರೀ. ಅದು ನಿನ್ ಮಗು. ಲುಕ್ ಅಟ್ ಹರ್ ಏಜ್. ಏನಿದ್ದಿರ್ಬೋದು, ಆಕೆ ಕನಸು ಏನಿರ್ಬೋದು, ಆಸೆ ಏನಿದ್ದಿರ್ಬೋದು. ಕಲೆಕ್ಟಿವ್ಲಿ ಅರ್ಧವರ್ಧ ಹೈಕೋರ್ಟ್ ಅಂತ ಅಬ್ಸರ್ವೇಷನ್ ಮಾಡಿ ಇಮಿಡಿಯೇಟ್ ಸ್ಟೇ ಮಾಡಿ ಮುಂದಿನ ವಿದ್ಯೆ ಮುಂದುವರಿಸಿದ್ಯಾ ಇಲ್ಲ ಅಲ್ಲಿ ಹೋಗಿದ್ದ? ಎಲ್ಲಿ ಮಾಡ್ತಾರೆ? ಎಷ್ಟರವರೆಗೆ ಕಲ್ತಿದ್ಯಾ? 10th ಫೇಲ್. 10th ಎಕ್ಸಾಮೇ ತಗೊಂಡಿರಲ್ಲ. 9th ಅಲ್ಲಿ ಇದ್ದಾಗಲೇ ಇದೆಲ್ಲ ಆಗಿದ್ದೀನಿ. ಅದೇ ಎಕ್ಸಾಮ್ ಟೈಮ್ನಲ್ಲೇ ಈಗ ಆಗಿದ್ವಿ. ಎಕ್ಸಾಮ್ ಆಗ್ಲಿಲ್ಲ, ಹೋಯ್ತಲ್ಲ, ಈಗ ಸಂಪೂರ್ಣ ಭವಿಷ್ಯ ಹೋಯ್ತಲ್ಲ. ಮನೆಯೊಳಗಾರ ಸರಿ ಇದ್ದಾನ? ಕೊನೆಗೆ ಮನೆಯೊಳಗಾರ ಸರಿ ಇದ್ದಾನ ಅವನು? ಮನೆಯೆಲ್ಲಾರು ಸರಿ ಇದ್ದಾನ ಅವನು? ನಿನ್ ಗಂಡ ರಾಮಾಜಿ, ಆತನ್ ಮದುವೆ ಆಗಿದೆಯಾಗಿ? ನೀನು ಮದುವೆ ಆಗಿದೆ. ಮನೆಯಲ್ಲೇ ತಿಂದು ಮಾಡ್ತಾನ, ಕುಡ್ಕೊಂಡು ಎಲ್ಲಾರು ಬಿದ್ದಿರ್ತಾನ? ಕುಡಿಯೋದು ಮನೆಯಲ್ಲೇ. ಹ ಹ ಹಸು ಹಾಲನ್ನು ಮಾರಿ ಅವನೇ ದುಡ್ಡು ಇಟ್ಕೊಳ್ತಾನೆ. ಎಷ್ಟು ಹಸು ಇದೆ? ಮತ್ತೆಲ್ಲೂ ದುಡಿಲಿಕ್ಕೆ ಹೋಗಲ್ಲ. ನಿಮ್ಮೂರಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟಿದೆ? ಊರು ಯಾವ್ದು? ಇರೋ ಊರ ಹೆಸರೇನು? ಆಲ್ದೂರು. ಎಲ್ಲಿ ಬರುತ್ತದು?
ಇಲ್ಲಿಂದ ಎಷ್ಟು ದೂರ? ತುಮಕೂರಿಂದ 12 ಕಿಲೋಮೀಟರ್. ಒಂದು 40-50 ಮನೆಗಳಿದಾವ ಊರಲ್ಲಿ? ಇದಾವೆ. ಒಂದ್ ಪೆಟ್ಟಿ ಅಂಗಡಿ ಹಾಕೊಳ್ಬಹುದಲ್ಲ ಆತ. ತೋಟದ ಕೆಲಸನು ಮಾಡ್ಲಿ, ತೋಟದ ಕೆಲಸ ದನದ ಕೆಲಸ ಮಾಡಿ ಒಂದ್ ಸಣ್ಣ ಕಿರಾಣಿ ಅಂಗಡಿ ಇಟ್ಕೊಳ್ಬಹುದಲ್ಲ. ಅದಿಲ್ಲ, ಮೊಬೈಲ್ ಇಟ್ಕೊಂಡು ಬರೀ ಪಿಕ್ಚರ್ ನೋಡೋದಷ್ಟೇ. ಎಷ್ಟು ಸಿಮ್ ಇದೆ ಅವನ ಹತ್ರ? ಒಂದೇ ಸಿಮ್ಮು ನಿಂಗೆ ಹೇಳಿರೋದು. ನಿಂಗೆ ಹೇಳ್ದೇ ಇರೋ ಸಿಮ್ಗಳು ಅವನೇನಾದ್ರು ಮಾಡಿ ಕೆಲ್ಸಕ್ಕೆ ಹಚ್ಚು, ದುಡಿಲಿಕ್ಕೆ ಹಚ್ಚು. ಕಿರಾಣಿ ಅಂಗಡಿ ಇಟ್ಕೊಳ್ರಿ ಮನೆ ಹತ್ರ. ನೀನು ನೋಡ್ಕೊಳ್ಬಹುದು, ಅವನು ನೋಡ್ಕೊಳ್ಬಹುದು. ಬೆಳಗಿಂದ ಸಾಯಂಕಾಲದವ್ರೆ ಅವನು ಕೂರ್ಸು. ಇಷ್ಟು ರೊಕ್ಕ ಮಾಡಿದ್ರೆ ಮನೆಯಲ್ಲಿ ಊಟ ಅಂತ ಹೇಳು. ಕರಿ ನಿನ್ ಮಗುನ್ ಕರಿ. ಏನ್ ಪಿಟಿ ಆಫ್ ದಟ್ ಸ್ಮಾಲ್ ಚೈಲ್ಡ್. Mother and daughter both. No fault of it. Mother and daughter both. Mother and daughter both, particularly that's youngest child. Pull that chair and make her to stand on the chair. ನೀನ್ ಅಲ್ಲೇ ನಿಂತಿರಮ್ಮ, ಮಗು ಹತ್ರ ನಿಂತು ಹಿಡ್ಕೊಂಡಿರಿ ಮಗನ. ಏನ್ ಮರಿ ನಿನ್ನ ಹೆಸರು? ನಿಂಗೆ ಹೆಸರಿಟ್ಟಿಲ್ಲ? ನಿಮ್ಮವ್ವ ಏನಂತ ಕರೀತಾರ ನಿನ್ನ? ಏ ಪಾಪು ಬಾ ಅಂತಾರೇನು? ಅದಕ್ಕೆ ಅವ್ರ ಅಮ್ಮನ ಹತ್ರ ನಿಲ್ಲಿ ಅಂತ ಹೇಳಿದ್ರು. ಸ್ಕೂಲಿಗೆ ಹೋಗ್ತಾಳೆ? ಎಷ್ಟನೇ ಕ್ಲಾಸ್? ಫಸ್ಟ್ ಸ್ಟ್ಯಾಂಡರ್ಡ್. ನಿಮ್ಮೂರಲ್ಲೇ ಇದೆ ಸ್ಕೂಲು? ದಿವಸ ಕಳಿಸ್ತಿ ಸ್ಕೂಲಿಗೆ? ಏನಾಗ್ತದೆ ಇಂಥದ್ದೆಲ್ಲ ಆದಾಗ? ಅಂತ ಮಕ್ಕಳು ಬೆಳೀತಾ ಬಂದು ಅಂತ ಹೇಳಿದ್ರೆ ಇದು ಮದರ್ ವುಡ್ ಬಿ ಮೋರ್ ಸ್ಟ್ರಿಕ್ಟ್. ತಾನ್ ಮಾಡಿದ್ದೀನಿ ಈಕೆ ಮಾಡ್ಬಾರ್ದು ಅಂತ ಹೇಳಿ ಕಂಡಿದ್ದಕ್ಕೂ ಹೊಡೆಯೋದು ಬಡಿಯೋದು ಇಲ್ಲದೆ ಇರೋದು ಇದನ್ನ ಅಂತೆಲ್ಲ ಮಾಡ್ತಾರೆ. ಆ ಹಿಂಸೆಗೆ ಫ್ರಮ್ ದ ಚೈಲ್ಡ್ಹುಡ್ ದೇ ವಿಲ್ ಬಿ ಎಕ್ಸ್ಪೋಸ್. ಆ ತಿಳುವಳಿಕೆ ಅವ್ರಿಗೆ ಇರಲ್ಲ. ನಾನ್ ಮಾಡಿದ್ದನ್ನು ಅವ್ರು ಮಾಡಬಾರ್ದು ಅನ್ನೋದನ್ನ ನಾನು ಮುಂದೆ ಚೆನ್ನಾಗಿದ್ದು ತೋರಿಸ್ಬೇಕು, ತಿಳುವಳಿಕೆ ಹೇಳ್ಬೇಕು ಅನ್ನೋದಿಲ್ಲ. ಕಂಡಿದ್ದಕ್ಕೂ ಹೊಡ್ತಾ ಬಡ್ತಾ ಇಲ್ಲದೆ ಇರೋದು ಸ್ಟ್ರಿಕ್ಟ್ ಅಂತ ಮಾಡ್ತಾರೆ. ಅವಾಗ ಅವು ಮತ್ತೆ ಬೇರೆ ದಾರಿ ಹುಡುಕಳ್ತಾವೆ ಮಕ್ಕಳು. ಎಸ್, ಡಿಫರೆಂಟ್ ಅಂಡ್ ವೆರಿ ಸೆನ್ಸಿಟಿವ್. ಏನ್ ಹೆಸರಿಟ್ಟಿದೆ ಮಗುಗೆ? ಜಾಹ್ನವಿ. ಯಾರು ಸೆಲೆಕ್ಟ್ ಮಾಡಿದ ಹೆಸರು ಜಾಹ್ನವಿ? ನಿಮ್ಮಪ್ಪನ ನೀನಾ? ಹಾ ಹಾ, ಜಾಹ್ನವಿ. ಜಲಜಾ, ಜಮುನಾ, ಜಾನಕಿ, ಜಾಹ್ನವಿ. ಜಾಹ್ನವಿ ಅಂದ್ರೆ ಏನು ಅಂತ ಹೇಳಿದೀವಿ ಅವಳಿಗೆ? ಗೊತ್ತಿಲ್ಲ, ನಿಂಗೂ ಗೊತ್ತಿಲ್ಲ ಜಾಹ್ನವಿ ಯಾರ ಹೆಸರು ಅಂತ. ನಿಮ್ಮವ್ವ ಏನಂತ ಕೇಳ್ತಾರೆ ಹುಡುಗಿ ನಿನ್ನ? ಜಾಹ್ನವಿ ಅಂತಾರ, ಜಾನು ಅಂತಾರ? ಕಳ್ಸ ನೀನು ಕೂತ್ಕೊಂಬ ಹೋಗಿ. ಡಿಗ್ರಿ ಆಗೋವರೆಗೂ ಕೆಲವೊಂದಷ್ಟೇ ಸಿಕ್ಕೋದು ನೋಡಿ. ಮಗುವಿಗೆ ಹೌದು, ಸಣ್ಣ ಮಗು ಇದ್ದಾಗಲೇ ಹೈಕೋರ್ಟ್ ನೋಡುವಂಥದ್ದು. ಹೈಕೋರ್ಟ್ ನೋಡಂತ ದುರಂತ ಬಂದಿದೆ. ಅದೇ ಬೇಸರದ ಸಂಗತಿ. ನೋಡಿ, ನಾವು ಯುವ ಪೀಳಿಗೆನ ಎಷ್ಟು ಹಾಳಾಗೋದನ್ನ ಕಣ್ಣಾರೆ ನೋಡ್ತೇವೆ. ಇಲ್ಲಿ ನಾವು ದೊಡ್ಡ ದೊಡ್ಡದಾಗಿ ಭಾಷಣ ಮಾಡಿ 5 ಸ್ಟಾರ್ 7 ಸ್ಟಾರ್ ಹೋಟ್ಲಲ್ಲಿ ಮಾಡಿ ಚೈಲ್ಡ್ ರೈಟ್, ಬರ್ತ್ ರೈಟ್, ಸಿಂಪೋಸಿಯಂ, ಬೇಸಿಕ್ ರೈಟ್ ಆಫ್ ಚಿಲ್ಡ್ರನ್ ಅಂತೆಲ್ಲ ಹೇಳ್ತೇವೆ. ಕಣ್ಣೆದ್ರೆ ಅಂತ ಚೈಲ್ಡ್ಗಳು ಏನು ಇಲ್ಲದೆಯೇ ಮದರ್ ಆಸ್ ಎ ಚೈಲ್ಡ್, ಹರ್ ಫ್ಯೂಚರ್ ವಾಸ್ ಸ್ಪಾಯಿಲ್ಡ್. ಹರ್ ಡಾಟರ್ ವಾಟ್ ಫ್ಯೂಚರ್ ಶಿ ಹ್ಯಾಸ್ ಗಾಟ್. ಕಣ್ಣೆದ್ರೆ ಇಂಥದ್ದೆಲ್ಲ ನಡೀತದೆ. ನಾವೇನಿಲ್ಲ, ಇಲ್ಲಿ ಬರೀ ಒಂದು ಆರ್ಡರ್ ಅಂತ ಪಾಸ್ ಮಾಡ್ತೇವೆ, ಹೋಗ್ತೇವೆ. ಸಾಯಂಕಾಲ ನೋ ಐ ಹ್ಯಾವ್ ಗಾಟ್ ಎ ಕಾನ್ಫರೆನ್ಸ್ ಇನ್ ತಾಜ್ ವೆಸ್ಟ್ ಎಂಡ್ ಅಂತ ಹೇಳಿ ಹೋಗ್ತೇವೆ. ಅಲ್ಲಿ ಯಾವ್ದೋ ಕಾನ್ಫರೆನ್ಸ್ ಅಲ್ಲಿ ಕೂತು ಏನೋ ಮಾಡಿ ಚಪ್ಪಾಳೆ ಹೊಡಿಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಬರ್ತೇವೆ. ದುರಂತ. ಇಷ್ಟು ಮಾಡಿ ಅವ್ರಿಗೆ ತಿಳುವಳಿಕೆ ಕೊರತೆ. ಅಪ್ಪನಿಗೆ ಬೇಕಾಗಿದ್ದು ತನ್ನ ಮಗಳಿಗೆ ಒಂದು ಹೆಸರಿಗಾದ್ರೂ ಒಬ್ಬ ಗಂಡ ಅನ್ನೋನ್ ಬೇಕು. ಯಾರಿಗೆ ಕೆಲಸ ಮಾಡಿದಾನೋ ಅವನು ಕುತ್ತಿಗೆಗೆ ಕಟ್ಟಿದ, ಅವನನ್ನೇ ಕಾಡಿ ಬೇಡಿ ಇಟ್ಕೊಂಡ. ಇವನ್ ಕೇವಲ ತನ್ನ ಮುಖದ ಮೇಲೆ ಮೀಸ ಇದೆ ಮಾತ್ರಕ್ಕೆ ತಾನಿನ್ನೂ ಮಹಾ ಪೌರುಷವಂತ ಅಂತಾನೆ ಇದ್ದಾನೆ. ಇಡೀ ಜೀವನ ಹಾಗೆ ಕಳೀತಾನ. 5 ಪೈಸೆ ಸ್ವಂತ ದುಡಿಮೆಯನ್ನು ದಿಂದದ್ದಂಗೆ ಈ ಪ್ಲಂಡರ್ಸ್ ಹಿಸ್ ಫಾದರ್ ಇನ್ ಲಾ ಅಷ್ಟೇ. ಪರಿಣಾಮವಾಗಿ ಆ ಹುಡುಗಿ ಗಗನಶ್ರೀ, ಈ ಹುಡುಗಿ ಜಾಹ್ನವಿ ಅನುಭವಿಸ್ಬೇಕು ಅವ್ರದ್ದು ಅಲ್ಲದ ತಪ್ಪಿಗೆ. ಈಕೆಗೆ ತಿಳುವಳಿಕೆ ಕೊರತೆ.
ಗಗನಶ್ರೀಗೆ. ಇಷ್ಟೆಲ್ಲ ಆದ್ರ ಮೇಲೆ ಏನೋ ನಮ್ ಥಣೆಯಲ್ಲಿ ಬರ್ದಂಗ ಆಗುತ್ತೆ ಬಿಡು. ಬೇಕಾದ್ರೆ ಅವ್ರು ಪುರೋಹಿತರೇ ಹೇಳ್ತಾರೆ ಯಾವ ಮಗುಗೆ ಜಾನ ಹೆಸರು ಬಾಜಾ ಹುಡುಕಿ ಕೊಟ್ರು ಅದೇ ಪುರೋಹಿತರು ದೇವ್ರ ಇಟ್ಟಂಗ ಆಗುತ್ತಮ್ಮ. ಅಷ್ಟೇ ಅಷ್ಟೇ ಅಷ್ಟೇ. ನಮ್ಮ ಭಾರತೀಯರಲ್ಲಿ ಇರೋದು ಎಲ್ಲದಕ್ಕೂ ನಾವು ಒಂದು ವಿಧಿ ಅನ್ನೋದು ತಲೆ ಮೇಲೆ ಹಾಕಿ ಕೂರ್ತೇವೆ. ಹಾಕುವ ಸಂದರ್ಭದಲ್ಲಿ ಹಾಕ್ಬೇಕು. ನಮ್ಮ ಪ್ರಯತ್ನವಿಲ್ಲದೆಯೇ, ನಮ್ಮ ಬುದ್ಧಿಶಕ್ತಿ ಇಲ್ಲದೆಯೇ ಎಲ್ಲದಕ್ಕೂ ವಿಧಿನ ಹಳಿತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ಎಷ್ಟೋ ಸರ್ತಿ ವಿಧಿ ನಮ್ಮ ಕೈಯಲ್ಲೇ ಇರ್ತದೆ. ವಿಧಿ ಮತ್ತು ವಿಧಿಯ ಹಣೆ ಬರನ್ನು ನಾವು ಬದಲಾಯಿಸಬಹುದು. ಆಕೆ ತಿಳುವಳಿಕೆ ಇಲ್ಲ ಇದ್ರೂ ಕೂಡ ಈಗ ಅವೈಲಬಲ್ ರಿಸೋರ್ಸ್ ಅಲ್ಲಿ ಏನ್ ಮಾಡಬಹುದು ತಿಳುವಳಿಕೆ ಇಲ್ಲ. ಅವೈಲಬಲ್ ರಿಸೋರ್ಸ್ ನಲ್ಲಿ ಇದ್ರೆ ಅವನಿಗೊಂದು ಲೈವ್ಲಿಹುಡ್ ಮಾಡಿಕೊಡೋದು ಏನು ಕಷ್ಟ ಅಲ್ಲ. ಈಗ ನಾನು ಹೇಳಿದಾಗ ಊರಿನಲ್ಲಿಯೇ ಒಂದು ಸಣ್ಣ ಪ್ರಾವಿಷನ್ ಸ್ಟೋರು ಅಥವಾ ಸ್ಕೂಲ್ ಹತ್ರನೇ ಒಂದು ಸಣ್ಣ ಸ್ಟೇಷನರಿ ಶಾಪ್ ತರದೊಂದು ಪೆಟ್ಟಿ ಶಾಪು, ಅಪ್ಪನು ಎದುರುಗಡೆನೆ ಇರ್ತಾನೆ. ಇವಳದ್ದು ಮನೆ ಕೆಲಸ ಮುಗಿದ್ರ ಮೇಲೆ ಅಲ್ಲಿ ಹೋಗಿ ಕೂರ್ಬಹುದು ಗಂಡನ ಜೊತೆಗೆ. ನೀನು ಮಾಡಯ್ಯ ಕೆಲಸ, ನಾನು ಇರ್ತೀನಿ ನಿನ್ ಜೊತೆಗೆ ಅಂತ. ದಿವ್ಸಕ್ಕೆ 100 ರೂಪಾಯಿ ಆಗ್ಲಿ 200 ರೂಪಾಯಿ ಆಗ್ಲಿ ಸಂಪಾದನೆ, ಒಂದು ದುಡಿಮೆ ಅನ್ನೋದು ಇರುತ್ತೆ. ಹೌದು, ದುಡಿಮೆ ಅನ್ನೋದು ಇರುತ್ತೆ, ಜವಾಬ್ದಾರಿ ಬರುತ್ತೆ. ಅಂತದನ್ನ ಆಲೋಚನೆಯೇ ಮಾಡಲ್ಲ. ಆಕೆಗೆ ಆಲೋಚನೆ ಇದ್ರೆ ಅಟ್ಲೀಸ್ಟ್ ಆಕೆ ತಂದೆಗಾದ್ರೂ ಬರ್ಬೇಕು. ಆಲೋಚನೆ ಮಾಡಲ್ಲ. ಮ್ಯಾಕ್ಸಿಮಮ್ ಏನ್ ಮಾಡ್ತಿರ್ಬೇಕಾದ್ರೆ ಹೋಗು ತುಮಕೂರಿಗೆ ಹೋಗು, ಬೆಂಗಳೂರಿಗೆ ಹೋಗು, ಟ್ಯಾಕ್ಸಿ ಡ್ರೈವರ್ ಆಗು, ಕ್ಯಾಬ್ ಡ್ರೈವರ್ ಆಗು, ಅಷ್ಟೇ. ಅದಕ್ಕೆ ನಾನು ಅವನಿಗೆ ದುಡ್ಡನ್ನು ಕೊಡುವುದು ಇಟ್ಸ್ ಎ ಪೆನಾಲ್ಟಿ ಇಂಪೋಸ್ ಆನ್ ದಿ ಫಾದರ್ ಇನ್ ಲಾ. ಬೀಯಿಂಗ್ ಎ ಟೀಚರ್, he has not taken the minimum responsibility of shaping the future of her ill-fated daughter and a lazy son-in-law in a better manner, which he could have easily done. ಅದು ಪಕ್ಕನೆ ಗೊತ್ತಾಗಲ್ಲ. ಮದರ್ ಮೇ ನೋಟಿಸಿ, father not necessarily. I do not know when the external features should be exhibited or depicted, in which particular month or in what manner. Probably she has no mother, I believe. She has no mother. That is the thing. That is the tragedy. Had mother been there, probably the situation might not have gone to such an extent. She has fallen bottom. ಅದಕ್ಕೆ alone as ಅವ್ರು ಅಲ್ಲಿ ಬಿಟ್ಟಿರ್ತಾರೆ, ಅವ್ರು ಏಜ್ ಇರ್ತಾರೆ. The physical changes they might not have noticed, and either intentionally or unintentionally these kind of things happens. Particularly the girls, they try to cover up the thing. They don't exhibit the further consequences explicitly. ಹಾಗಾಗಿ ದೇಹದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಸ್ವಲ್ಪ ಅನಾನುಕೂಲತೆ ಕಂಡು ಬಂದ್ರು ಅದನ್ನ ಇಮಿಡಿಯೇಟ್ ಎಕ್ಸಿಬಿಟ್ ಮಾಡಲ್ಲ. ಅದನ್ನು ನುಂಗ್ಕಂಡೆ ಹಾಗೆ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡ್ತಾರೆ. Afraid of it breathing. ಎಲ್ಲ ಕಡೆ ಇರ್ತದೆ ಅದು. ಎನಿ ಫ್ಯಾಮಿಲಿ, ಎನಿ ಕನ್ವೆನ್ಷನಲ್ ಫ್ಯಾಮಿಲಿ ಅನ್ನೋದ್ರಲ್ಲಿ ಅದು ಇದ್ದೇ ಇದೆ ಇವತ್ತಿಗೂ. ಆಲ್ ಸೆಡ್ ಅಂಡ್ ಡನ್, ಈಕ್ವಲ್ ಆಪರ್ಚುನಿಟಿ, ಈಕ್ವಾಲಿಟಿ, ದಿಸ್ ದಟ್ ಎಕ್ಸೆಟ್ರಾ 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 are only for those who can understand it and avail those benefits under the law. For millions and millions of people who doesn't know what is equality, what are the rights and what is the law, etc., they are still being suppressed, oppressed, and they are deprived of their basic rights. Till today, probably the society dominated by the male look at the girls as a commodity. That is the tragedy. It disturbs a lot, this kind of situation. Irrespective of what the case goes, either appeal allows or not. But the fact is that, say, we should have concern the future well-being of both the accused victim and the kid. That is one such instance why I asked him to pay amount on behalf of his son-in-law, so that he will make his son-in-law at least henceforth, ನಿನ್ನಿಂದಾಗಿ ನಾನು ಇದನ್ನು ಕಳ್ಕೊಳ್ಬೇಕಾಯ್ತು, ನಿನ್ ದುಡಿ. ಬರ್ಲಿ, we'll take it up another 5 minutes.